ಮರಮಂಗನ ಎತ್ಕೋಗಿದ್ದು ಹಾಕಿ ಅದ್ರ ಮೇಲೆ ನೆಗ್ಸ್ಬಿಟ್ಟಿದೆ. ಕಾಲು ಶೂ ಹಾಕಿ ತುಳಿದು ಕೊಡೋದು. ಕೆಂಪು ನಿರ್ವೆಗಳೆಲ್ಲ ಕಚ್ಚಬೇಕಿರಲ್ಲ. ಸಾಮಾನ್ಯ ಕಕ್ಕಸ್ ಮಾಡ್ದ. ಸೆಲೆ ಮಾಡೋದು ಮಗನೇ ಅನ್ಬಿಟ್ಟಿದೆ. ಕೈ ಬಿಚ್ಚಿ ಬಿಟ್ಬಿಟ್ಟಿದೆ. ಸಾಪಿಡ್ರ ಅಂತ ಹೇಳಿದ್ರು. ತಿನ್ನು ನೀನು, ನಿನ್ನ ನರಕ ನಿನ್ನ ಎಲ್ಲಿ ನೀನ್ ತಿನ್ನೋ ಮಗನೇ ಅಂದ್ರು. ಎತ್ಕೊಂಡು ನಾಯಿ ಹೊಡೆದಂಗ ಡಮ್ 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 ಅಂತ ಕೊಟ್ರು. ಅಯ್ಯ ಬೇಡ ಬೇಡ ಅಂತ ಎತ್ತಿ ಮೇಲೆ ಹಾಕೊಂಡು ಕಕ್ಕಸ್ನ ಎತ್ತಿ ತಿಂದಿ. ಆ ಯಪ್ಪ ಇಲ್ಲಿ ಒಂದು ಹೆಣ್ಮಗಳ ಮನೆ ನುಗ್ಬಿಟ್ಟಿದೆ. ಅತ್ಯಾಚಾರಕ್ಕೆ ಪ್ರಯತ್ನ. ಈ ಅಮ್ಮನಿಗೆ ಮಾತ್ರ ಆವತ್ತು ಒಳ್ಳೆ ಶ್ಯಾಂಪ್ ತಂದು ಸೋಪು ಮೈ ಸೋಪು ಎಲ್ಲ ತಂದದೆ. ತಂದೆಲ್ಲ ಸ್ನಾನ ಮಾಡಿಸಿ ಅವಳನ್ನ ಸಾಹೇಬ್ರು ಕರೀತಾರೆ ಬನ್ನಿ ಅಂತ. ಯಾವ ಸಾಹೇಬ್ರು ಏನಂತ ಎಲ್ಲ ಹೊಡೆದಾಗ ಕರೆಂಟ್ ಎಲ್ಲ ಕೊಟ್ಟರು. ಪುನಃ ಅದು ಬಾಯ್ ಬಿಡ್ಲಿಲ್ಲ. ಹಗ್ಗ ಹಾಕ್ಬಿಟ್ಟು ಏರೋಪ್ಲೇನ್ ಎತ್ತಿದ್ರು. ಮೆಗ್ಗರ್ ಹಾಕಿ ಕೊಟ್ರಲ್ಲ ಕಕ್ಕಸ್ ಹೋಗ್ಬಿಟ್ಟ. ಆ ಹೆಣ್ಮಕ್ಳದೆಲ್ಲ ನೋಡ್ತಾ ಇದ್ದು. ಆಗ ಅವ್ರಿಗೆ ಬಂದಾಗ ಎನ್ಕ್ವೈರಿ ಮಾಡಿದಾಗ ಅವ್ರನ್ನ ಹಗ್ಗ ಹಾಕಿ ಅವ್ರಿಗೆ ಬಟ್ಟೆ ಎಲ್ಲ ಬಿಚ್ಚಿಬಿಡ್ತಿದ್ದೆ. ಬುಟ್ಟೆ ಕುಳಿಸ್ಬಿಟ್ಟು ಎರಡಾಗ ಶೂ ಕಾಲು ಒದ್ಬಿಟ್ಟಿದೆ. ತಪ್ಪಾಯ್ತು ಅಂತ ಕಾಲು ಹಿಡ್ಕೊ ಎಲ್ಲ ಈಗ ಅವನೇ ಬಂದು ಶೂನಲ್ಲಿ ಒದಿವ. ಮಗನೇ ಪೊಲೀಸ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಮಗನೇ? ಬಿಡು ಏರೋಪ್ಲೇನ್ ತೆಗೆದ್ಬಿಟ್ಟಿದೆ. ಕರೆಂಟ್ ಕೊಟ್ಟೆ ಒಬ್ಬ ಕಕ್ಕಸ್ ಮಾಡ್ತಾ ಇದ್ರೆ ಪುನಃ ಒಂದ್ಸರಿ 2 ಸಲ ನೋಡ್ಬಿಟ್ಟು ಆ ಕಕ್ಕಸ್ನೇ ತಿನ್ನುವಂತ ಒಬ್ಬಂತ ತಿನ್ನಿಸ್ರು. ಆ ಕಕ್ಕಸ್ನೇ ಎತ್ಕೊಂಡು ತಿಂತಾ ಇರುವ ಅಪ್ಪ ಒಂದು ಆಕೆಯನ್ನು ಕರ್ಕೊಂಡ್ ಬಂದಿರ್ತಾರೆ. ಒಂದು 18-20 ಒಳಗಡೆ ವಯಸ್ಸಿನ ಒಂದು ಹುಡುಗಿ, ಬಹಳ ಚಂದ್ರುಳು ಹುಡುಗಿ ಅದು. ಅವಳಿಗೂ ಅದೇ ತರ ಶಿಕ್ಷೆ ಎಲ್ಲ ಮಾಡಿ ಇದೆಲ್ಲ ಆದ ನಂತರ ಕೆಲವು ಸಮಯದಲ್ಲಿ ಅವಳನ್ನ ಸ್ನಾನ ಮಾಡ್ಕೊಂಡು ಸಾಯಂಕಾಲ ಮಮ್ಮಿನ ಹಾಗೆ ಹಿಂಗ ಬಂದದ್ದೆ. ಈಗ ಈ ವಯಸ್ಸಲ್ಲಿ ಹೆಂಗಿದ್ಯಾ ನೀನು? ಪ್ರಾಯದ ಕಾಲದ ಹೆಂಗಿದ್ದೆ? ಈಗೂ ನೀನೇನಿಲ್ಲ ಬಹಳ ಚೆನ್ನಾಗಿದ್ಯಾ. ಕೊನೆಗೆ ಅವನು ಸ್ಥಿತಿ ಊಟ ತಿಂಡಿ ಎಲ್ಲದಕ್ಕೂ ತೊಂದರೆ ಆಗಿ ಅವನು ಕುಡಿತಿದ್ದ ಡ್ರಿಂಕ್ಸ್ ಎಲ್ಲ ಹೋಗಿ ಯಾರನ್ನೆಲ್ಲ ಭಿಕ್ಷೆ ಬಿಡಿಸೋ ಸ್ಟೇಜ್ ಬಂದ್ಬಿಟ್ಟಿದೆ. ನಟರಾಜ್ ಏನು ಒಂದು 90 ಕುಡಿಸಿನ ಲೆವೆಲ್ಗೆ ಯಾರನ್ನ ಬಂದ್ರು ನಾನು ಬೋಳಿ ಮಕ್ಳಿಯಾ ನೀನ್ ದೊಡ್ಡ ಮನ್ಸ ಅಂತ ಬೆಲೆ ಬೇಡವೆ? ಸಣ್ಣ ಇದ್ದ ನಾನು ಹಂಗೆ ಹೊಡಿತಿದ್ದೀನಿ ನೀನು ಸಾಕು. ಯಾವ ದೊಡ್ಡ ಇಂದ ಬೋಳಿ ಮಗನ ಅನ್ಬಿಟ್ಟು ಇವ್ರು ಹಿಡ್ಕೊಂಡು ಬಾರ್ಸೋರು. 2 ಕಾಲು ಹಾಕಿದ್ದೆ, ತೂಕ ಎತ್ತಿದ್ದೆ, ಚೈನು ಇದಿದೆಯಲ್ಲ ಕಿಟಕಿ ಆ ಕಂಬ ಕೇಳ ಮೇಲೆ 2 ಕಾಲು ಕೊಟ್ಬಿಟ್ರು. ಸುಮಾರು 2-3 ವರ್ಷದ ಹಿಂದೆ ವೀರಪ್ಪನ ಸುಮಾರು ಸಂಚಿಕೆಗಳನ್ನ ನೋಡಿರ್ತಿರಲ್ಲ. ಸುಮಾರು ಜನ ಇತ್ತೀಚೆಗೆ ಕೆಲವೊಂದು ಸಂಚಿಕೆಗಳು ನೋಡಿದಾಗ ಆ ಸಂಚಿಕೆಗಳ ಲಿಂಕ್ ಸಿಗ್ತಾ ಇಲ್ಲ. ವಿಶೇಷವಂದ್ರೆ ಹೊಸ ಚಂದಾದಾರ ಏನಿದೆ ಇವ್ರು ಈ ಸಂಚಿಕೆಗಳ ಲಿಂಕ್ ನಮಗ್ ಸಿಗ್ತಾ ಇಲ್ಲ ಅನ್ನುವಂತ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸ್ ಅಲ್ಲೂ ಹಾಕಿದ್ದೀರಾ. ಹಾಗೆ ಮೆಸೇಜು ಮಾಡ್ತಾ ಇದ್ದೀರಾ. ಹಳೆಯ ಎಲ್ಲಾ ಸಂಚಿಕೆಯನ್ನು ಬಿಡ್ತಾ ಇದ್ದೇವೆ. ದಯವಿಟ್ಟು ಯಾರು ಇಲ್ಲಿವರೆಗೆ ಈ ಸಂಚಿಕೆಗಳನ್ನ ನೋಡಿಲ್ಲ ಅವರು ನೋಡಬಹುದು. ಯಾವ ಕೇಸಲ್ಲಿ ಫಿಟ್ ಮಾಡ್ತಾರೋ, ಯಾವ ಕೇಸಲ್ಲಿ ಯಾರು ಫಿಟ್ ಮಾಡ್ತಾರೋ ಭಯ. ಬಂದ್ರೆ ಎತ್ಕೊಂಡು ಹೋಗ್ತಾರೆ. ಏನಿಲ್ಲ ಬಾಯಿಲಿ ಸ್ವಲ್ಪ ಬಾ, ಇಲ್ಲಿ ತನಕ ಬಾ ಜೀಪ್ ಹಸ್ರು ಮುಗ್ದೋಯ್ತು. ಮತ್ತೆ ಅವ್ರನ್ನ ಬೆಟ್ಟದಲ್ಲಿ ಇರ್ತಾರೋ ಗುಂಡ್ಲಾದಲ್ಲಿ ಇರ್ತಾರೋ ಯಾವ ಸ್ಟೇಷನ್ ಇರ್ತಾರೋ ಏನಂತ ಗೊತ್ತಿಲ್ಲ. ಯಾರು ಏನ್ ನೋಡುವಂಗಿಲ್ಲ. 4 ರೋಡಲ್ಲಿ ನೋಡ್ತಾ ಇದ್ದಂಗೆ ಹಂಗೆ ಸುಮ್ಮನೆ ಎಲ್ಲ ಜನ ಹಂಗೆ ಗಡಗಡನ ಆ ಬೀದಿಲಿ ಹೋಗ್ತಿದ್ರು. ಆ ಬೀದಿ ಬಿಟ್ಬಿಟ್ಟು ಹಂಗಾಣೆ ಅಲ್ಲಿ ಜೀಪ್ ನಿಂತಿದೆ ಅಂದ್ರೆ ಅಲ್ಲಾಣೆ ಹಂಗಾಣೆ ಹೋಗ್ತಾ ಇದ್ರು. ಎಲ್ಲ ಹೆಣ್ಮಕ್ಳ ಮೇಲೆ ಇದ್ ಮಾಡೋದು. ನೆಲ್ಲೂರ್ಲಿ ಒಂದು ಘಟನೆ ಆಯ್ತು. ಎಲ್ಲ ಹಳ್ಳಿ ಕ್ಯಾಂಪ್ ಇತ್ತಲ್ಲ ಆಗೆಲ್ಲ ಶುರು ಮಾಡ್ಕೊಂಡ್ರು. ಇವರೆಲ್ಲ ತಿಂಗಳಗಟ್ಲೆ ಬಂದು ಇಲ್ಲಿ ಹೆಣ್ಮಕ್ಳುಗಳನ್ನ ಕಲ್ಲೆತ್ತು ಬೀಸೋದು, ಅವ್ರನ್ನ ಕರೆಯೋದು, ಬಲವಂತಾಗ ಅವ್ರ ಮನೆಯೊಳಗೆ ಹುಡ್ಕೊಳ್ಳೋದು. ಇದೆ ಪೊಲೀಸ್ನವರು STFನವರು. ಜೊತೆಗ ಈ ಆಡು ಕುರಿನೆಲ್ಲ ಅವ್ರಿಗೆ ವಾರಕ್ಕೊಂದ್ಸಲಿ 2 ಸಲ ಬೇಕಾದಂತ ಆಡು ಕುರಿಗಳನ್ನ ಕೋಳಿ ಕುರಿನೆಲ್ಲ ಅವ್ರು ಬೇಕಾದ್ ನಿಡ್ಕೊಂಡಿದೆ. ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ? ನೀವು ಕಾಡೋಲ್ಗೆ ಹೋಗುವಂಗಿಲ್ಲ. ಮಕ್ಕಳ ನಿಮ್ನೊಳಗೆ ಜೈಲು ಕಳಿಸ್ತೀನಿ ಅಂತ ಯಾವ್ದಾರ ಇಟ್ಟು ತಿಂದು ಹೋಗಿ ಸ್ವಾಮಿ ಬಿಡ್ಬೇಕಾಗುತ್ತೆ. ಆಡು ಕುರಿ ಕೋಳಿ ಯಾವ್ದು ತಿಂದ್ಕೋಬಹುದು. ಬೇಕಾದ ಹೆಣ್ಮಕ್ಳು ಕರೆದ್ರೆ ಹೋಗ್ಲಿಲ್ಲ ಅಂದ್ರೆ ಪುನಃ ಅವ್ರ ಗಂಡದಿರೋ ಅವ್ರ ಅಪ್ಪದಿರನ್ನ ಟಾಡಾ ಕಾಯ್ದಾಗ ಹಾಕ್ಬಿಡ್ತಾರೆ. ಭಯ ಎಲ್ಲ ದೌರ್ಜನ್ಯ ನಡ್ತು. ಇಲ್ಲಿ ಹೇಳೋರ್ಲ್ಲ ಕೇಳೋರ್ಲ್ಲ. ಇಲ್ಲಿ ಯಾಕ ಬೇಕು ಅಂತ ಯಾವ TV ಮಾಧ್ಯಮದವರು ಇಲ್ಲ. ಅದ್ ಯಾವ್ರು ಇದು ಕೇಳೋಕ್ ಜನನೇ ಇಲ್ಲ. ಇಲ್ಲಿ ವೀರಪ್ಪಂದು ಹೊಡೆತಕ್ಕಿಂತ ಪೊಲೀಸ್ನವ್ರದೇ ಹೊಡೆತ ಹೆಚ್ಚಿಗೆ ಆಯ್ತು. 1 kg ಅಕ್ಕಿ ತಗೊಂಡು ಹೋಗಲ್ಲ, ಏನಕ್ಕೆ ವೀರಪ್ಪನ ಕೊಡಕ ಅಂತ ಎಲ್ಲಾರು ಸಾಮಾನ್ಯ ಜನ ಎಲ್ಲಾರು ಹೊಡಿಗೆ ಶುರು ಮಾಡೋರು. ಎಲ್ಲ ಸುಮಾರು ಜನ ಊರ್ ಬಿಟ್ರು. ದೇಶಕ್ಕ ಕೂಲಿ ಪಾಲಿ ಇಲ್ಲಿದ್ರಾಗಲ್ಲ ಅಂತ ಕೂಲಿ ಪಾಲಿಗೆ ಎಲ್ಲೆಲ್ಲೋ ಎಲ್ಲ ಮನ ಮಠ ಖಾಲಿ ಮಾಡ್ಕೋದ್ರು. ವರ್ಕ್ಶಾಪ್ ಅಲ್ಲಿ ಬೇರೆ ಏನೇನಾಯ್ತು? ನಿಮ್ ಮುಂದೆ ಎಷ್ಟು ಎನ್ಕೌಂಟರ್ ಆಯ್ತು? ಅದು 6 ಜನ ಕರ್ಕೋದ್ರು. ಇಷ್ಟು ಜನ ಅಂತ ಏನು ಸರ್ ಅಲ್ಲಿ ಕರ್ಕೋದವ್ರು ಯಾರನ್ನ ಕರ್ಕೋಗ್ತಾರೆ ಅಲ್ಲಿ ಸುಟ್ಟನಂತೆ ಅಲ್ಲಿ ಯಾರು ಹೇಳೋರಲ್ಲ. ನಮ್ಗ ಅಲ್ಲಿ ಖಾಲಿ ಆಯ್ತಾ ಇರೋ ಜೈಲಿಗೆ ಕಳಿಸ್ತಾರ ಅಥವಾ ಫೈರ್ ಮಾಡ್ತಾರ ಅಂತ ಗೊತ್ತಿಲ್ಲ. ಸತ್ತಿದ್ದಾರೆ ಅಲ್ಲಿ ಹೊಡೆಯೋದು, ಹಗ್ಗ ಹಾಕೋದು. ಅಲ್ಲಿ ಮೇಲ್ಗಡೆ ಹಗ್ಗ ಹಾಕ್ಬಿಟ್ಟು ಏರೋಪ್ಲೇನ್ ತೆಗೆದ್ಬಿಟ್ಟಿದೆ. ಕರೆಂಟ್ ಕೊಟ್ಟೆ ಒಬ್ಬ ಕಕ್ಕಸ್ ಮಾಡ್ತಾ ಇದ್ರೆ ಪುನಃ ಒಂದ್ಸರಿ 2 ಸಲ ನೋಡ್ಬಿಟ್ಟು ಆ ಕಕ್ಕಸ್ನೇ ತಿನ್ನುವಂತ ಒಬ್ಬಂತ ತಿನ್ನಿಸ್ರು. ಆ ಕಕ್ಕಸ್ನೇ ಎತ್ಕೊಂಡು ತಿಂತಾ ಇರುವ ಪಾಪ ಅಕ್ಯೂಸ್ಡ್ ಅವನ ಪಾಪ ಯಾವನೋ ಗೊತ್ತಿಲ್ಲ. ನಮ್ಮ ಮುಂದೆನೆ ನಾನು ಬರೀಕ್ ಕೂತಿದ್ದೆ. ಅಲ್ಲಿ ಸ್ಟೇಟ್ಮೆಂಟ್ ಬರೀಕ ಕೊನೆಗೆ ನನ್ನ ಎಲ್ಲ ನಿರಪರಾಧಿ ಅಂತ ಗೊತ್ತಾಯ್ತು. ಇದು ಇವ್ರ ಸಂಚು ಮತ್ತೆ ಇವ್ರು ಹೊಟ್ಟೆ ಕಿಚ್ಚನ್ನು ತಂದು ಹಾಕೊಂಡಿದ್ದಾರೆ, ಇವಂದು ಏನು ಇಲ್ಲ ಅಂತ ಅವ್ರವ್ರೇ ಮಾತಾಡ್ಕೊಂಡು ಅವರು ಯಾಕೋ ಇವೆಲ್ಲ ಬೇಕಾಗಿತ್ತು, ನೀನು ಪೊಲೀಸವ್ರು ಎದುರಾಕೊಳ್ಳುವಂತ ಇದು ಬೇಕಾಗಿತ್ತ, ಇದು ಅವನೋಗ ಅವ್ನು ಕಾಲಿಡ್ಕೊ, ತಪ್ಪಾಯ್ತು ಅಂತ ಕಾಲಿಡ್ಕೊ. ಎಲ್ಲ ಈಗ ಅವನೇ ಬಂದು ಶೂನಲ್ಲಿ ಒದಿವ. ಮಗನೇ ಪೊಲೀಸ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಮಗನೇ? ನೋಡೋ ಮಗನೇ ನಿನ್ಗೆ ಇನ್ನೂ ಇದೆ ಕಣೋ, ನೀನು ಗುಂಡಾಗ್ತೀನಿ ಅನ್ನೋ. ಅವನು ಹೊಡೆದಿದ್ಕ ಅವ್ರ ಪೊಲೀಸ್ನವ್ರು ಎಲ್ಲ ವಿಚಾರ ತಿಳ್ಕೊಂಡ್ಮೇಲೆ ಇದೇ ಪುಣ್ಯಾತ್ಮ ಯಾವನ ಅಂತ ಇದ್ದ, ಅವ್ನ ಕಾಲಾಯ್ತು ತಪ್ಪಾಯ್ತು ಅಂತ ಕಾಲಿಡ್ಕೊ. ಅವರು ಯಾಕೆ ಬೇಕಾಗಿತ್ತಿದೆಲ್ಲ, ಪೊಲೀಸರು ಎದುರಾಕೊಂಡು ಹೊಡಿದೆ,
ಎಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ. ಈಗ ಅವನೊಬ್ಬನ್ನ ಎದುರಾಕೊಂಡು ಇಷ್ಟು ಕಾರಣ ನೋಡಿ, ಎಂತೆಂತ ನಿನ್ನ ಮೇಲೆ ಗೂಬೆ ಕುಳಿಸಿ ನೀನ್ ಎಂತೆಂತ ಪಟ್ಟ ಕೊಟ್ಟಿದ್ದಾರೆ ನೋಡಿ. ಈಗ ನೀನು ನಿರಪರಾಧಿ ಅಲ್ಲ, ಈಗ ನಿನ್ನ ಅಪರಾಧಿ ಮಾಡಿ ನೀನು ವೀರಪ್ಪನ ಹಿಡಿದುಕೊಳಿಕಲ್ಲ, ನೀನೇ ಈಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಇದು ಬೇಕಾಗಿತ್ತ ನಿನ್ಗ? ಆ ಯಪ್ಪನ ಹೋಗದೆ ಅವನಿಂದನೇ ಈಗ ಅವನು ಹೊಡೆದಿ ಅಂತಲ್ಲ, ಅವನಿಗೂ ನಿನ್ ಗಲಾಟೆ ಆಗಿತ್ತಂತಲ್ಲ. ಅವರೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಇನ್ನೇನಿಲ್ಲ, ನಿಂದ ಏನೂ ಇಲ್ಲ, ಎಲ್ಲ ಗೊತ್ತಾಗಿದೆ, ಹೋಗ ಅವ್ನು ಕಾರ್ ಹಿಡ್ಕೊಂಡು ಬಂದಾಗ ತಪ್ಪಾಯ್ ಸರ್ ಅಂದ್ಬಿಟ್ಟು ಹೋಗೋದೆ, ಕಾರ್ ಹಿಡ್ಕೋದೆ. ನಾನೇ ಕಾರ್ ಹಿಡಿದೆ, ಇನ್ನು ವಿಧಿ ಇಲ್ಲ, ಇನ್ನು ಜೈಲು ಬಿದ್ದಿರ್ಬೋದು, ಇನ್ನು ಸರೆಂಡರ್ ಆಗ್ಬಿಟ್ಟು ಹಿಡ್ಕೊಂಡಿದ್ದೆ ಹೊರಗಡೆ ಬರೋಣ ಅಂತ. ಜಾಡ್ ಸೇಗರ್ಸ್ ಒದ್ದದೆ ಕಲ್ಲೆ, ತಲೆ ಮೇಲೆ ಒದ್ದದ್ದೆ. ಫಸ್ಟ್ ಸುಳೆ ಮಗನೇ ಈಗ ಕಾಲು ಹಿಡಿತೀಯಾ? ಅವತ್ತು ಕುಣಿತಿದ್ದೆ ಎಲ್ಲಿ ನಿನ್ನ ಎಸ್ ಪಿ ನನಗೆ ಸಪೋರ್ಟ್ ಇದೆ, ಐಜಿ ಅವ್ರಿಗೆ ಗೊತ್ತು ಅಂತ ಆಟಾಡ್ದೆ ಮಗನೇ. ಈಗ ಬಾರೋ ಮಗನೇ, ಈಗ ತಪ್ಪಾಯ್ ಸ್ವಾಮಿ ಬ್ಯಾಡಿ ನನ್ ಬಿಟ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಇವನು ಬಿಡಬೇಡಿ, ಇನ್ನೂ ಸ್ವಲ್ಪ ದಿನ ಇರ್ಲಿ, ಇರಿ ಇವನು ಇರಿಸಿ ಸಾರ್ ನಾನು ಹಿಂಗೆ ಮಾಡ್ಬಿಟ್ರಲ್ಲ ಅಂತಾಗ, ಏಯ್ ಆಯ್ತು ಅಂತ ತಪ್ಪಾಯ್ತು ಅಂತ ಕಾಲು ಹಿಡ್ಕೊಂಡಾಗ ಆಯ್ತು ಕಾಲು ಹಿಡ್ಕೊಂಡ್ರು. ಕಾಲು ಹಿಡಿದು ಗಂಗಾಯಿ ಮುಂದೆ ಹೇಳಿದ್ರು ಕಾಲು ಹಿಡ್ಕೋರು, ತಪ್ಪಾಯ್ತು ಅಂತ ಕಾಲು ಹಿಡ್ಕೋದಿ. ಹೋಗಿ 15 ದಿನಕ್ಕೆ ಆಮೇಲೆ ಏನೂ ಇಲ್ಲ, ಒಂದು ಕಾಲು ಹಿಡಿದು ಬಿಟ್ಬಿಡೋಣ ಅಂತ ಹೊರಗಡೆ ತಂದು ಕುಳಿಸಿದ್ರು. ಹೊರಗಡೆ ಲೈನ್ ಮಾಡಿ ಕುಳಿಸೋದಕ್ಕೂ ಬಂದ್ಬಿಟ್ರು ಅವರು. ಬಂದದೆ ಎಲ್ಲಿ ಅವನು, ಎಲ್ಲಿ ಉತ್ತರಾಮ್, ಇವತ್ತದೇ ಅವ್ನಿಗೆ ಹೊರಗಡೆ ಬಿಡ್ತಾ ಇದೀವಿ, ಬಿಡಬೇಡಿ ದಯವಿಟ್ಟು ನನಗೋಸ್ಕರ ಸ್ವಲ್ಪ ದಿನ ಇರ್ಲಿ ಅಂದ್ಬಿಡಿದೆ. ಪುನಃ ಜುಟ್ಟು ಹಿಡಿದು ಹೇಳಕೊಂಬಂದ ಇನ್ಸ್ಪೆಕ್ಟರ್ ಎಲ್ಲ ಹೇಳಿದ್ನಲ್ಲ, ಗೋವಿಂದನ ಬಗ್ಗೆ ಹೇಳಿ ಅರ್ಜುನ ಬಂದು ಹೇಳಿದ್ನ, ಸುಳ್ಳು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ದ ಅಂತೆಲ್ಲ ಬೈಸಿದ್ನಲ್ಲ, ಅದೆಲ್ಲ ಕೋಪ ಆಯ್ತು ನನಗೂ. ಅವ್ರಿಗೆ ಗಲಾಟೆಯಾಗಿ ಏಟು ಪಾಠ ಹೊಡ್ಕೊಂಡಿದ್ದು. ಇಷ್ಟೇ ವಿಚಾರಕ್ಕೆ ನಾನು ಇಷ್ಟು ಮಾಡಿ, ಏನಿಲ್ಲ ಏನು ಕಾಣ್ತಾ ಇಲ್ಲ ರೀ, ಸುಮ್ಮನೆಲ್ಲ ಬಿಟ್ಬಿಡೋಣ ಅಂದ್ಬಿಟ್ಟು ಕರೆದು ಒಳಗಡೆ ಕೂರಿಸಿದ್ದವನ್ನ ಪುನಃ ಬಂದು ಎಲ್ಲಿ ಅವನು ಎಲ್ಲಿ ಅಂತ ಹುಡುಕಾಡಿದ್ರು. ಇಲ್ಲ ಸರ್ ಎಲ್ಲ ಹೊರಗಡೆ ಇದ್ರೆ ಇವತ್ತು ಬಿಟ್ಬಿಡ್ತಾರೆ ಅಂತಂದ್ರೆ. ಆ ಸೆಂಟ್ರಿ ಯಾರೋ ಅವರು ಬುಕ್ಕಲ್ಲಿ ಬರ್ಕೊಡ್ತಿದ್ದವ, ಏನ್ಬಿಟ್ಟಿದೆ ಒಳಗೆ ಕರೆದದ್ದೆ ಇದ್ರು. ನನಗೋಸ್ಕರ ದಯವಿಟ್ಟು ಇನ್ನು ಸ್ವಲ್ಪ ದಿನ ಇರ್ಲಿ, ಈ ನನ್ನ ಮಗನ ಬಿಟ್ಬಿಟ್ರು ರಾಮಾಪುರದಲ್ಲಿ 2ನೇ ವೀರಪ್ಪ ರನ್ ಸುಟ್ಬಿಡ್ತಾನೆ, ನನಗೋಸ್ಕರ ಒಳಗಡೆ ಕಳಿಸಿ ನನ್ನ ಬಂದು ಜುಟ್ಟು ಹಿಡಿದು ಎಳೆದಿದೆ, ಬುಟ್ಟೆ ಕುಳಿಸ್ಬಿಟ್ಟು 2 ಆಗ ಶೂಕಲ್ಲಿ ಒದ್ಬಿಟ್ಟದೆ. ಬಿಟ್ಬಿಟ್ಟು ಹೋಗ್ಬಿಟ್ಟ. ಪುನಃ ಇನ್ನು 6 ತಿಂಗಳು 13 ದಿನ ಅಲ್ಲೇ ಕಾಲ ಅಲ್ಲೇನು. ಆಮೇಲೆ ಕೊನೆಗೆ ಗೊತ್ತಾಗೋಯ್ತು ಅವ್ರಿಗೆ, ಇವನು ಏನು ಇಲ್ಲ, ಪೊಲೀಸ್ ಇನ್ಫಾರ್ಮೆಂಟ್ ನಿರಪರಾಧಿ ಅಂತ. ಕೊನೆಗೆ ಯಾರೋ ಒಂದಿನ ಪೊಲೀಸ್ನವರು 1 ದಿನ 2 ದಿನ ಇಲ್ಲ ಅಂದಾಗ, ರೈಟಿಂಗ್ ಬರೀಕಿಲ್ಲ ಅಂದಾಗ, ಮುತ್ತುರಾಮ್ ಬಾಯ್ಲಿ ಅವರು ಸರ್ ಅಂದಾಗ, ಬರಿತೀಯಲ್ಲ? ಬರಿತೀನಿ ಸರ್. ನೋಡಿದ್ರು ಹ್ಯಾಂಡ್ ರೈಟಿಂಗ್ ಎಲ್ಲ, ಚೆನ್ನಾಗಿ ಮುದ್ದ ಬರಿತೀಯಲ್ಲ, ಏನು ಮಾಡಿರೋದು ಅಂದರು. ಸರ್ PUC ಆಗಿದೆ ಸರ್, ಡಿಗ್ರಿ ಮಾಡ್ತಾ ಇದ್ದೆ. ಚೆನ್ನಾಗಿ ಮಾಡ್ತೀಯಲ್ಲಿ ಬರೀ ಅಂತ ಹೇಳ್ಬಿಟ್ಟು ಅವ್ರ ಸ್ಟೇಟ್ಮೆಂಟ್ ಹೇಳೋದು ಬರಿತಾ ಇದ್ದೆ. ಆಗ ಬರೀ ಕುಳಿಸ್ಕೊಂಡಾಗ ಆ ಹೆಣ್ಮಕ್ಳದೆಲ್ಲ ನೋಡ್ತಾ ಇದ್ದು. ಆಗ ಅವ್ರಿಗೆ ಬಂದಾಗ ಎನ್ಕ್ವೈರಿ ಮಾಡಿದಾಗ ಅವ್ರನ್ನ ಹಗ್ಗ ಹಾಕಿ ಅವ್ರಿಗೆ ಬಟ್ಟೆಲ್ಲ ಬಿಚ್ಚಿಬಿಡ್ತಿದ್ದು, ಆ ಕ್ಲಿಪ್ ಕೊಡೋದು. ಆ ಮೆಗ್ಗರ್ ನನಗೆ ಸುತ್ತುವಾಗ ಆ ಕ್ಲಿಪ್ ಎತ್ಕೊಯ್ತಿದ್ದಾಗ ಸುತ್ತ ಬಿಡೋರು. ಪಟಾರ್ ನೋಡಿದಾಗ ಸರಿ ಆಯ್ತು ಬಿಟ್ಟು ಟೆಸ್ಟಿಂಗ್ ಇದೆ ಅಂತ. ಸರ್ ನಾನು ಕೊಡಲ್ಲ ಅಂದರೆ, ಕೊಡೋ ಇಲ್ಲ ನಿನ್ನ ಸಾಮಾನು ಕೊಟ್ಬಿಡ್ತು, ನಿನ್ಗೊಂದು ಅವ್ಳಿಗೊಂದು ಕೊಡೋನವರು. ಸರ್ ಆಗ ಒಂದು 15 ದಿನಕ್ಕೆ 8 ದಿನಕ್ಕೆ ಒಂದ್ಸಲ ನೀರ್ಲಜ್ಜಿ ಕೊಡುವ, ಸುಮ್ಮನೆ ಅಲ್ಲೇ ನೀರಲ್ಲಿ ಬಕೆಟ್ ಲಜ್ಜಿಗಳು ಅಂತ ಹಂಗೆ ತಣ್ಣೀರು ಹಾಕೊಳ್ತಿದ್ದೆವು ಸ್ನಾನಕ್ಕೆ. ಯಾವಾಗಾರಿ ಒಂದು 5 ದಿನ 8 ದಿನಕ್ಕೆ ಬಿಡೋರು ಆ ಥರ. ಆಗ ಅಲ್ಲಿ ಬರೀ ಕುಳಿಸಿದಾಗ ಕೂತ್ಕೊಂಡು ಬರಿತಾ ಇದ್ದೆ ಸ್ಟೇಟ್ಮೆಂಟು. ಆಗ ಕ್ಲಿಪ್ ಕೊಡೋನವರು, ಅಥವಾ ಕ್ಲಿಪ್ ಕೊಡೋದ ಒಳಗಡೆ ಕೊಡೋನವರು. ಸರ್ ನಾನು ಬೇಡ ಅಂದ್ರೆ ಸಾಕು, ಕೊಡ್ತೀಯ ನಿನಗೆ ಕೊಡಲ್ಲ ಅನ್ನೋರು. ಕೊಡ್ತಾ ಇದ್ದೆ, ಸುಮಾರು ಜನಿಗೆ ನೋಡಿದ್ದೀನಿ ನನಗೆ. ಬಟ್ ಅವ್ರ ಹೆಸರುಗಳಿಗೂ ಎಲ್ಲ ಮರ್ತೋಗಿದೆ, ಗೊತ್ತಿಲ್ಲ. ಅದು ದಿಕ್ಕಾಪಲ ಹಿಂಸೆ. 6 ತಿಂಗಳು 13 ದಿನ ನರಕಯಾತನೆ ಮಾಡ್ಬಿಟ್ಟು, ದೇವರಲ್ಲಿ ಬೇಡದ್ದಿಲ್ಲ, ಸಾಯೋದೊಂದು ಬಾಕಿ ಅಷ್ಟಿದಾಗಿತ್ತು. ಚಿತ್ರಹಿಂಸೆ ಕೊಟ್ಬಿಟ್ರು ಎಲ್ಲ ಇಲ್ಲಿ ಇದ್ದಂತ ಜನಗಳಿಗೆಲ್ಲ ಚಿತ್ರಹಿಂಸೆ ಕೊಟ್ಟದ್ದು ಒಂದಲ್ಲ 2 ಅಲ್ಲ. ಯಾರೋ ಹೇಳ್ತಾ ಇದ್ರು ಮುಂದೆ ಯಮಲೋಕದಲ್ಲಿ ಹಿಂಗೆ ಕೊಡ್ತಾರಂತೆ ಅಂತ. ಅದು ನಿಜವಾಗಿ ಭೂಲೋಕದಲ್ಲಿ ನಿಜವಾಗೂ ತೋರಿಸ್ಬಿಟ್ರು. ಯಾವನೊಬ್ಬ ಮೇಟೂರ್ನಲ್ಲಿ ಸಿಲ್ವರ್ ಪಾತ್ರೆ ತಯಾರಾಗ್ತಂತ ಫ್ಯಾಕ್ಟ್ರಿ ಇರೋದಂತ, ಅವನ ಹೆಸರು ಏನಂತ ಗೊತ್ತಿಲ್ಲ, ಅಷ್ಟು ಮಾತ್ರ ಗೊತ್ತವನ್ನ. ಅವ್ನು ತಗೊಬಂದ್ಬಿಟ್ಟಿದೆ. ಫಸ್ಟ್ ಎಲ್ಲ ಹೊಡೆದಾಗ ಕರೆಂಟ್ ಎಲ್ಲ ಕೊಟ್ಟರು, ಪುನಃ ಅದು ಬಾಯ್ ಬಿಡ್ಲಿಲ್ಲ, ಹಗ್ಗ ಹಾಕ್ಬಿಟ್ಟು ಏರೋಪ್ಲೇನ್ ಎತ್ತಿದ್ರು. ಮೆಗ್ಗರ್ ಹಾಕಿ ಕೊಟ್ರಲ್ಲ, ಕಕ್ಕಸ್ಕೋಗ್ಬಿಟ್ಟ. ಕಕ್ಕಸ್ ಟಾಯ್ಲೆಟ್ ಅಲ್ಲೇ ಮೇಲೆ ತೂಕ್ ಕೆಳದ್ರಲ್ಲ, ಕಕ್ಕಸ್ ಹಂಗೆ ಅಲ್ಲೇ ಪತ ಅಂತ ಹೋಗ್ಬಿಟ್ಟ. ಮೇಲೆ ಹೋಗುತ್ತೆ ಕರೆಂಟ್ ಕೊಡ್ತು, ಕಕ್ಕಸ್ ಮಾಡ್ಬಿಟ್ಟ. ಪುನಃ ಕೆಳಗೆ ಇಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಂದ್ರು. ಕ್ಲೀನ್ ಮಾಡೋ ಎಲ್ಲ ನೀರಿಗೆ ಅವನೇ ಹಾಕ್ಬಿಟ್ಟು ಪುನಃ ಹಗ್ಗ ಪುನಃ ಎತ್ತಿದ್ರು. ಪುನಃ ಹೌದು ಕಕ್ಕಸ್ ಮಾಡ್ದ. ಸೆಲೆ ಮಾಡೋದು ಮಗನೇ ಅನ್ಬಿಟ್ಟಿದೆ, ಕೈ ಬಿಚ್ಚಿ ಬಿಟ್ಬಿಟ್ಟಿದೆ. ಸಾಪಿಡ್ರ ಅಂತ ಹೇಳಿದ್ರು. ತಿನ್ನು ನೀನು, ನಿನ್ನ ನರಕ ನಿನ್ನ ಎಲ್ಲಿ ನೀನ್ ತಿನ್ನೋ ಮಗನೇ ಅಂದ್ರು. ಎತ್ಕೊಂಡು ನಾಯಿ ಹೊಡೆದಂಗ ಡಮ್ ಅಂತ ಕೊಟ್ರು. ಅಯ್ಯ ಬೇಡ ಅಂತ ಎತ್ತಿ ಮೇಲೆ ಹಾಕೊಂಡು ಕಕ್ಕಸ್ನ ಎತ್ತಿ ತಿಂದ್ಬಿಡ್ದು. ಅಪ್ಪಡಿಯೇ ಇರ್ತದೆ. ಹೆಂಗಿದೆಯೋ ಎಲ್ಲ ಇರ್ತದೆ. ಎಲ್ಲ ಇರ್ತದೆ. ನುಂಗು ಅಂತ ಕಕ್ಕಸ್ ನಾವು ತಿನ್ನಿಸ್ಬಿಟ್ರು. ನಾನೆಲ್ಲ ಬರಿತಾ ಕುಂತಿದ್ದೆ. ನೋಡೋದು ಹಂಗೆ ಭಯ ಆಗೋದು, ಅವನಿಗೆ ಮಾಡ್ತಾ ಇದ್ದು ಅಂತ. ಇದು ಪ್ರತಿಯೊಬ್ಬರಿಗೂ ಅದೇ ತರ ಎಲ್ಲ ಹಾಕೋದು, ಹೊಡಿಯೋದು, ವೆಗ್ಗರ್ ಕೊಡೋದು, ಕರೆಂಟ್ ಹೊಡಿಯೋದು, ಪ್ಲೇನ್ ಎತ್ಬಿಡೋದು. ಆ ಕೆಂಪು ನಿರ್ವೆಗಳು ಇತ್ತು ಅಂದ್ರೆ ಬಟ್ಟೆ ಬಿಚ್ಚಿಬಿಟ್ಟಿದೆ, ಎತ್ಕೋಗದೆ ನಮ್ಮ ಮರ್ಮಂಗನ ಎತ್ಕೋಗದೆ ಹಾಕಿ ಅದ್ರ ಮೇಲೆ ನಿಗ್ಸ್ಬಿಟ್ಟಿದೆ. ಕಾಲು ಶೂಲ್ ಹಾಕಿ ತುಳಿದು ಕೊಡೋದು. ಕೆಂಪು ನಿರ್ವೆಗಳೆಲ್ಲ ಕಚ್ಚಬೇಕಿರಲ್ಲ, ಸಾಮಾನುಗ ಇವಕ್ಕೆಲ್ಲ ಕಚ್ಚಿ ದದ್ದು ಮಾಡ್ಬೇಕಲ್ಲ. ಅಯ್ಯೋ ಅಂದ್ರೆ ಒದ್ದಾಡ್ದು ಬಿಡ್ತಾ ಇರಲ್ಲ. ಆ ಇರುವೆಯಲ್ಲಿ ಕಚ್ಚಿಸಿ ಅವೆಲ್ಲ ಪೂರ್ತಿ ಗಂಟು ಆಗ್ಬಿಡ್ಬೇಕು. ಸಣ್ಣ ಇರುವೆಗಳು, ಹೌದು ಕೆಂಪು ಇರುವೆಗಳು. 1 ನಿಮಿಷ ಎಲ್ಲ ಕೊಡ್ತಿದ್ದು. ಒಂದೊಂದು ವಿಚಿತ್ರ ಹೇಳ್ತಾ ಇದ್ರೆ ಅದು ಮುಗಿದ ಕಥೆಗಳು. ಯಾವ ನಿದ್ರೆ ಬರ್ತದೆ ಸರ್ ಅಲ್ಲಿ, ಯಾವ ಸೊಳ್ಳೆಯಲ್ಲಿ ಏನೂ ಇಲ್ಲ. ಸದ್ಯ ಎಷ್ಟೊತ್ತಿಗೆ ಬಿಡ್ತಾರೆ, ದೇವ್ರನ್ನ ಧ್ಯಾನಿಸೋದು,
ಅಪ್ಪ ಮಾದಪ್ಪ ಬೇಗನೆ ಬಿಡುಗಡೆ ಮಾಡಪ್ಪ ಅಂತ ದೇವ್ರನ್ನ ಬಿಡೋದಷ್ಟೇ ಹೊರತು ಯಾವ ನಿದ್ರೆ ಯಾವಿದು ಪುನಃ ಮನೆಗೆ ಹೋಗ್ತೇವೆ ಅನ್ನೋದು ಇದಿಲ್ಲ, ಗ್ಯಾರಂಟಿ ಇಲ್ಲ. ಆ ಸಂದರ್ಭದಲ್ಲಿ ಒಂದು ತಮಿಳುನಾಡಿಂದ ಒಂದು ಬಾಕಿಯನ್ನು ಕರ್ಕೊಂಡ್ ಬಂದಿರ್ತಾರೆ. ಒಂದು 18-20 ಒಳಗಡೆ ವಯಸ್ಸಿನ ಒಂದು ಹುಡುಗಿ, ಭಾಳ ಚಂದ್ರುಳು ಹುಡುಗಿ ಅದು. ಅವಳಿಗೂ ಅದೇ ಥರ ಶಿಕ್ಷೆ ಎಲ್ಲ ಮಾಡಿ ಇದೆಲ್ಲ ಆದ ನಂತರ ಕೆಲವು ಸಮಯದಲ್ಲಿ ಅವಳನ್ನ ಸ್ನಾನ ಮಾಡ್ಕೊಂಡು ಸಾಯಂಕಾಲ ಹೊತ್ತಿಗೆ ಬಂದು ಹೇಳೋರು. ಸೋಪು ಗೀಪು ಎಲ್ಲ ಕೊಟ್ಟಿದ್ದೆ, ಸೋಪು ಶಾಂಪು ಎಲ್ಲ ಕೊಟ್ಟು ಸ್ನಾನ ಮಾಡಿಸಿ. ನಮ್ಗೆ ಯಾರಿಗೂ ಇಲ್ಲ, ಯಾರೋ ವಾರಕ್ಕೆ 8 ದಿನಕ್ಕೆ 10 ದಿನಕ್ಕೋ ಹೋಗಿ ಒಂದ್ಸಲಿ ಸ್ನಾನ ಹಿಂಗೆ ನೀರು ಹಚ್ಕೊಂಡು ಓಡ್ ಬಂದು ಕುಂತ್ಕೊಳ್ಬೇಕಷ್ಟೇ. ತೊಟ್ಟಿ ಒಳಗಡೆ ಒಂದು ಬಕೆಟ್ ಹಾಕೊಂಡು ಜಲ್ದಿ ಓಡ್ ಬರ್ತಾ ಇರಬೇಕಷ್ಟೇ. ಆ ಬಟ್ಟೆಗಳನ್ನ ಇಟ್ಕೊಂಡಿದ್ದೆ. ಈ ಅಮ್ಮನಿಗೆ ಮಾತ್ರ ಆವತ್ತು ಒಳ್ಳೆ ಶಾಂಪು ತಂದು, ಸೋಪು, ಮೈ ಸೋಪು ಎಲ್ಲ ತಂದೆಲ್ಲ ಸ್ನಾನ ಮಾಡಿಸಿ ಅವಳನ್ನ ಸಾಹೇಬ್ರು ಕರೀತಾರೆ ಬನ್ನಿ ಅಂತ. ಯಾವ ಸಾಹೇಬ್ರು ಏನಂತ ಹೋಗೋರು. ರಾತ್ರಿ ಎಲ್ಲ ಅಮ್ಮನ ಅಲ್ಲಿರಿಸಿ ಏನೋ ಎನ್ಕ್ವೈರಿ ಅಂತ ಪುನಃ ಬೆಳಗ್ಗೆ ಎದ್ದು ಯಥಾಸ್ಥಿತಿ ತಂದು ಬಿಡ್ತಾ ಇದ್ರು. ಅಂದ್ರೆ ಅವರು ಏನು ಮಾಡೋಕೆ ಅಸಹಾಯಕತೆ. ಏನು ಪೊಲೀಸವ್ರು ಹೇಳ್ತಾರೋ ಅದನ್ನ ಕೇಳಬೇಕು. ಆ ಥರ ಈ ಥರವಾರಿ ಏನಾರು ಆಯ್ತು ಅಂದರೆ ನನಗೆ ಒಳ್ಳೇದಾಗ್ತದ, ಹೊರಗಡೆ ಬಿಟ್ಬಿಡ್ತಾರ ಅನ್ನೋ ಆಶಾಭಾವನೆಯವರಲ್ಲಿ ಇಷ್ಟನ್ನು ಅವ್ರು ಸಹಿಸ್ಕೊಂಡಿದೆ. ಯಾರಿಗೆ ಬಂದ್ರು ಅಂದ್ರೆ ನನ್ನ ನೋಡಿದ ಮಟ್ಟಿಗೆ ಏನು ಒಂದು 4 ಸಲ ಕರ್ಕೋಗಿರೋದು. ನಾವು ಆ ವರ್ಕ್ಶಾಪಲ್ಲಿ ಇದ್ದಾಗೆ ನಾವು ಕಣ್ಣಾರ ನೋಡಿದೀವಿ ಕರ್ಕೋಗಿರೋದು. ಜೊತೆಗೆ ಇಲ್ಲಿ ಏನಲ್ಲೊಂದು ತೊಂದರೆ ಕೊಡ್ತಾ ಇದ್ರು ಅಂದ್ರೆ ಅಲ್ಲಿ ಕೊಡ್ತಾ ಇದ್ದು ಊಟ ಈ ಮನುಷ್ಯರ ತರ ಅವ್ರನ್ನ ಟ್ರೀಟ್ ಮಾಡ್ತಾ ಇರಲಿಲ್ಲ. ಈ ಭಿಕ್ಷುಕರಿಗಾರು ಒಂದು ಎಲೆ ಕೊಡ್ತಾ ಇದ್ರು. ನಮ್ಗ ಮಹದೇಶ್ವರ ಬೆಟ್ಟದಲ್ಲಿ ದಾಸೋಹ ಭವನದಲ್ಲಿ ಈ ಕಾಯಿ ತುರ್ದಿ ಇಟ್ಟಿರ್ತಾರಲ್ಲ, ಚಿಪ್ಪು, ಕಾಯಿ ಚಿಪ್ಪು, ಅದನ್ನ ಸಾಂಬಾರ್ಗ ಅದು ಎಲ್ಲ ಒಂದು ಹೋಲಾಗಿರುವಂತಿದ್ರೆ ಅದೊಂದು ಬೆಳ್ಳಲ್ಲಿ ಮುಚ್ಚಿಟ್ಕೊಂಡು ಒಂದು ಕಂಟೆ ಹಿಡ್ಕೋಬೇಕು. ಆ ಚಿಪ್ಪಲ್ಲಿ ಒಂದು ಮುದ್ದೆ ಕೊಟ್ರೆ ಅದು ಹಚ್ಚಿ ತಿನ್ಬೇಕು. ಆ ಮುದ್ದೆ ಕೈಲಿ ಕೊಟ್ರೆ ಅದನ್ನ ಇಟ್ಕೊಂಡು ಆ ಚಿಪ್ಪಲ್ಲಿ ಎಲ್ಲರಿಗೂ ಒಂದು ಕೈ ಚಿಪ್ಪು ಕೊಟ್ಟರು. ಒಂದು ತಟ್ಟೆ ಇಲ್ಲ, ಒಂದು ಎಲೆ ಇಲ್ಲ, ಅಷ್ಟೇ. ಬೆಳಗ್ಗೆ ಏನಿಷ್ಟು ಒಂದಷ್ಟು ಒಂದು ಗಂಜಿ ತರ ಕೊಟ್ರೆ ಅದು ಉಪ್ಪು ಖಾರ ಹಾಕಿ ಏನೂ ಇಲ್ಲ, ಅದು ಕೊಟ್ಟು ಅದನ್ನ ಅಷ್ಟಕ್ಕೆ ಇಷ್ಟೇ. ಅದು ಬಿಟ್ಟು ಪುನಃ ಸಾಯಂಕಾಲ ಒಂದು ಮುದ್ದೆ. ಊಟ ಇಲ್ಲ, ನೀರಿಲ್ಲ, ಯಾವುದೇನು ಇಲ್ಲ. ಬೆಳಗ್ಗೆ ಕುಳಿಸ್ತು ಅಂದ್ರೆ 5 ಗಂಟೆಗೆ ಎದ್ದು ಟಾಯ್ಲೆಟ್ ಇನ್ನೊಂದು ಹೋಗಿ ಒಂದು 8 ಗಂಟೆಗೆ ಅದು ಕೊಟ್ಟು ತಿಂದ ಮೇಲೆ ಸಂಜೆ 8 ಗಂಟೆ 8:30 9 ತನಕನೂ ಒಬ್ಬರಿಂದ ಒಬ್ರು ಸಾಲಲ್ಲಿ ಕೂತ್ಕೊಂಡು ಗೋಡೆ ಸೇರಿ ಈಗ ಕೂತ್ಕೊಂಡ್ರೆ ಹಿಂಗೆ ನೋಡುವಾಗಿಲ್ಲ, ಹಿಂಗೆ ನೋಡುವಂಗಿಲ್ಲ. ಆ ಥರ ಎಲ್ಲ ಹಂಗೆ ಸೈಲೆಂಟಾಗಿ ಕುಂತಿರ್ಬೇಕು. ಯಾವನಾರು ಒಬ್ಬ ಹಿಂಗೇನಾರು ಹಿಂದೆ ಯಾರು ಬಂದರು ಅಂತ ನೋಡಕ್ ಬಂದರೆ ಆಗ ಅಲ್ಲಿದ್ದಂಥ ಸೆಂಟ್ರಿ ಪೊಲೀಸು ಕೈಲಿದ್ದ ಲಾಟಿದ ಬಂದು ನಾಯಿ ಹೊಡೆದದೆ ಬಡಿ 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 ಅಂತ ಬಡ್ದು ಬಿಡೋರು. ಆ ಬೈಕ್ ಯಾರು ತಿರುಗಿ ನೋಡ್ತಾ ಇರಲಿಲ್ಲ. ಕೊನೆಗೆ 8-9 ಗಂಟೆ ಆದಮೇಲೆ ನೆಮ್ಮದಿಯಾಗ ಅಷ್ಟೆಲ್ಲ ಬೆಳಗ್ಗೆಯಿಂದ ಚಕ್ರ ಬಟ್ಟೆ ಹಾಕೊಂಡು ಕುಂತಿದ್ದಂಥ ಆ ಕೈದಿ ಏನೋ ಒಂದು ಅಪರಾಧಿಗಳಿಗೆ, ಆರೋಪಿಗಳನ್ನ ಅವ್ರು ನೆಮ್ಮದಿಯಾಗಿ ಮಲಗಕ್ ಬಿಡ್ತಿರ್ಲಿಲ್ಲ. ಒಟ್ಟಿಗೆ ಒಬ್ರೊಬ್ರು ಒಂದೇ ಮಗ್ಲಲ್ಲಿ ಮಲಗಬೇಕು. ಒಂದು ಸೈಡಲ್ಲಿ ಮಲ್ಕೊಂಡ್ರೆ ಎಲ್ಲರೂ ಒಂದೇ ಸೈಡಲ್ಲಿ ಒಬ್ಬನ ಹಚ್ಕೊಂಡು ಒಬ್ಬ ಹಂಗೆ ಮಲ್ಕೋಬೇಕು. ಸಾಕಷ್ಟು ಜಾಗ ಇರ್ತಿತ್ತು, ಆದ್ರೆ ಆ ತರ ಮಲ್ಗಕ್ ಬಿಡ್ತಿರ್ಲಿಲ್ಲ. ಆ ಹಿಂಸೆ ಕೊಡುವುದು ಉದ್ದೇಶ ಯಾವ ತರ ಎಲ್ಲ ಕೊಡ್ತಿದ್ರು ಚಿತ್ರ ಹಿಂಸೆ ಅಂದ್ರೆ ಅದು ಉದಾಹರಣೆ. ಈಗ ಹಿಂಗ್ ಮಲ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಕೆ ಆಗ್ಲಿ, ಹಿಂಗ್ ಉಳ್ಳಾಳೋಕೆ ಆಗ್ಲಿ ಬಿಡ್ತಿರ್ಲಿಲ್ಲ. ಸ್ವಲ್ಪ ನಿದ್ಗಂಡ್ಲು ಹಿಂಗ ಒಂದ್ಸಲಿ ತಿರ್ಬಿಟ್ರೆ ಮಧ್ಯರಾತ್ರಿ ಬಂದು ಹೊಡೆದು ಬಿಡ್ತಾ ಇದ್ರು. ಆ ಬೈಕ್ ಒಂದು ಕಡೆ ಮಲಗಿ ಒಂದೇ ಕಡೆ ಮಲಗಿರ್ಬೇಕು, ಒಂದೇ ಮಗ್ಲಲ್ಲಿ ಮಲಗಿ ಒಂದೇ ಮಗ್ಲಲ್ಲಿ ಎದ್ದೇಳ್ಬೇಕು. ಇಷ್ಟೆಲ್ಲ ಪರಿಸ್ಥಿತಿ. ಆ ಇರುವೆಗುಳಿನಲ್ಲಿ ಅವ್ರಿಗೇನೋ ಈ ಆಟದ ಗೊಂಬೆ ತರ ಆಗ್ಬಿಟ್ಟಿತ್ತು ಈ ಮನುಷ್ಯರ ಜೊತೆ. ಆ ಒಂದು ಇರುವೆ, ಕೆಂಪು ಇರುವೆ ಅಲ್ಲಿ ಬರ್ತಾ ಇದ್ರೆ ಅದ್ ನೋಡ್ಬಿಟ್ಟು ಬಂದು ಅಲ್ಲಿ ಚೆನ್ನಾಗಿ ಇರುವೆ ಬರ್ತಾ ಇದೆ ನೋಡಿ, ಅವ್ನು ಎತ್ತಾಕೊಳ್ಳಿ, ಅವ್ನು ನಿಂತ್ಕೋಗಲ್ಲಿ ಅಮ್ಮ ಇದ್ರ ಮೇಲೆ ಎಲ್ಲ ಬಟ್ಟೆ ಬಿಸ್ಬಿಟ್ಟು ಆ ಇರುವೆ ಮೇಲೆ ಮಲಗಿಸೋದು. ಆ ಇರುವೆ ಗೂಡು ಮೇಲೆ ಅವರೆಲ್ಲ ಬಂದು ನಿಂತ್ಕೊಂಡು ಪೊಲೀಸವ್ರ ನಗೋದು. ಇನ್ನೊಬ್ಬ ಬೂಟಲ್ಲಿ ಬಟ್ಟೆ ಬಿಚ್ಚಾಕಿರೋದ್ರ ಮೇಲೆ ಕಾಲು ಹಾಕೋ ತುಳಿಯೋದು. ಇಷ್ಟು ಹೀನಾಯವಾಗಿ ಅವ್ರನ್ನ ನೋಡ್ತಾ ಇದ್ರು. ಎಷ್ಟು ಹೊಡಿತಿದ್ರು ಅಂದ್ರೆ ನಮ್ಮನ್ನೆಲ್ಲ. ನಮ್ಮನ್ನ ಮನುಷ್ಯರ ತರನೇ ಇಲ್ಲ, ಪ್ರಾಣಿಗಳಿಗೂ ಆ ಥರ ಮಾಡ್ತಾ ಇದ್ರು. ಇನ್ನಾಗಿ ಕೇಳೋಕ್ಕೂ ಜನ ಇಲ್ಲ. ಅವ್ರು ಏನಾರು ಮಾಡ್ಕೊಳ್ಳಿ, ಸದ್ಯ ಜೀವಂತವಾಗಿ ಬಿಟ್ರು ಸಾಕು ಅನ್ನೋ ಒಂದು ಇದು. ನಮ್ಮನ್ನು ಜೀವಂತವಾಗಿ ಬಿಟ್ಬಿಟ್ರು ಸಾಕು. ಇಲ್ವಾ ಈ ಜಾಗದಿಂದ ನಮ್ಮನ್ನ ಸದ್ಯ ಜೈಲಿಗೆ ಕಳಿಸ್ಬಿಟ್ರು ಹೋಗುತ್ತೆ. ನಿಮ್ದೇ ಒಂದು 4 ವರ್ಷ ಜೈಲು ಇದ್ಬಿಟ್ಟು ಬಂದ್ಬಿಡೋಣ ಸ್ವಾಮಿ, ನಮ್ಮ ಜೈಲಿಗೆ ಕಳಿಸ್ಬಿಡಿ, ಬೇಡ ನಾವೇನು ಮಾಡಿದೋ ಮಾಡ್ಲಿಲ್ವೋ ನಮ್ಮನ್ನ ಕಳಿಸ್ಬಿಡಿ, ನಾವು ಹೋಗ್ಬಿಡ್ತೀವಿ. ಇಲ್ಲಿ ಊಟ ತಿಂಡಿ ಯಾವತ್ತು ಸಾಯ್ತೀವಿ. ಯಾರೋ ಕಾಡಲ್ಲಿ ಎಲ್ಲೋ ಗಲಾಟೆ ಆದ್ರೆ ವೀರಪ್ಪನಿಗುರುವೆ ಮತ್ತೆ STF ಪೊಲೀಸ್ನವ್ರಿಗೆ ಚಕ್ಮುಖಿ ನಡೆದ್ರೆ, ಪೊಲೀಸ್ನವರು ವೀರಪ್ಪ ಹೊಡೆದಾಕ್ಬಿಟ್ರೆ ಅಲ್ಲೆಲ್ಲ ಅವ್ರು ಏನು ಮಾಡಲ್ಲ. ಆ ವರ್ಕ್ಶಾಪ್ ಇದ್ದಂಥ ಜನಗಳನ್ನ ಬರೋದು, ಅನಾಮಿತ ತೂಕ ಹಾಕೋಗೋದು, ಕಣ್ಣು ಕಟ್ಟದೆ ಎತ್ಕೊಬಂದು ಸುಟ್ಟದೆ ಫೈರ್ ಮಾಡಿ ವೀರಪ್ಪನಿಗೂ ಮತ್ತೆ ನಮ್ಗೆ ಚಕಮಕಿ ನಡೆದಂತ ಸಂದರ್ಭದಲ್ಲಿ ನಾವು ಇಷ್ಟು ಜನ ವೀರಪ್ಪನ ಕಡೆಯವ್ರನ್ನ ನಾವು ಫೈರ್ ಮಾಡಿ ಸುಟ್ಟಿದೀವಿ ಅಂತ ಇವರು ಸ್ಟೇಟ್ಮೆಂಟ್ ಕೊಡಬೇಕು. ಯಾಕಂದ್ರೆ ಪೊಲೀಸರು ಇಷ್ಟು ಜನ ಸತ್ತಾರ ಅಂದ್ರೆ ಅವಮಾನ ಇವ್ರಿಗೆ. ಇವ್ರೇನು ಪೊಲೀಸವ್ರು ಮಾಡಿಲ್ಲ ಅನ್ನೋ ಒಂದು ಇದು ಬರುತ್ತೆ ಅಂತ ಪತ್ರಿಕೆ ಮಾಧ್ಯಮದವ್ರಿಗೆ ಹೇಳ್ಬೇಕಲ್ಲ. ಅದಕ್ಕೆ ಇವರು ಜೊತೆಲಿದ್ರು. ಅಮಾಯಕರು ಕರ್ಕೊಂಡ್ಬಂದು ವಿಚಾರಣೆಗೆ ಅಂತ ಕರ್ಕೊಂಡ್ಬಂದು ಇಟ್ಟಿರೋರ್ನ ಇಲ್ಲಿಂದ ತಗೊಂಡೋಗುದು. ಅಲ್ಲಿ ಒಬ್ರಿಗೊಬ್ರು ಫೈರಿಂಗ್ ಆಗಿ ಪೊಲೀಸರು ಸತ್ರು ಅಂತ ಗೊತ್ತಾರೆ. ಇಲ್ಲೊಂದು 4 ಜನ 6 ಜನ ಇಲ್ಲಿಂದ ತಗೊಂಡೋಗಿ ಕಣ್ಣು ಕಟ್ಟಿ ಫೈರ್ ಮಾಡಿ ಇವ್ರು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಅಂತ ಒಂದು ಇದು ಯಾವ ಇದ್ರಲ್ಲೂ ನಡೆದಿರಲಿಲ್ಲ. ಅದೆಲ್ಲ ಅವ್ರು ಹೇಳೋದೆಲ್ಲ ವೇದವಾಕ್ಯ. ಮಾಧ್ಯಮದವರು ಅದನ್ನೇ ಬರಿತಾ ಇದ್ರು. ಮಾಧ್ಯಮದವ್ರು ಏನ್ ಹೇಳ್ತಾರೋ ಅದನ್ನೇ ಬರಿತಾ ಇದ್ರು. ಜನ ತಿರುಗಿ ಬಿದ್ರು. ಇಲ್ಲಿ ಕೊನೆಗೆ STF ಮೇಲೆ ತಿರುಗಿ ಬೀಳ್ತು. ಈ ಹೆಣ್ಮಕ್ಳು ಅತ್ಯಾಚಾರ ಮಾಡೋಕೆ ಶುರು ಮಾಡಿದ್ಮೇಲೆ ಇದೇ ನೆಲ್ಲೂರು ಗ್ರಾಮದಲ್ಲಿ ಒಂದು STF ನವ ಆ ಯಪ್ಪ ಇಲ್ಲಿ
ಒಂದು ಹೆಣ್ಮಗಳ ಮನೆ ನುಗ್ಬಿಟ್ಟಿದೆ, ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಕೂಗಾಡಿದಾಗ ಊರನ್ನೆಲ್ಲ ಸೇರಿ ಬಾಗಿಲು ಹಚ್ಚಿ ಹೊಡೆದನ್ನ ಚೆನ್ನಾಗಿ ಬಿಡೋದು ಬಾರಿಸಿ ದೇವಸ್ಥಾನದ ಮುಂದೆ ಹಿಡಿದು ಹಗ್ಗ ಹಾಕಿ ಕಟ್ಟಿ ಕೊನೆ ಧೈರ್ಯ ಪಡ್ತಾರೆ. ಎಷ್ಟು ದಿನ ಅಂತ ಇಷ್ಟ ಇದೆ ಇವರು ದೌರ್ಜನ್ಯ, ಎಷ್ಟು ದಿನ ಅಂತ ದೌರ್ಜನ್ಯ ತಗೊಂಡಿರ್ತಾರೆ. ಕೊನೆ ಏನಾರೇ ಆಗಲಿ ನಮ್ಮ ಹೆಣ್ಣು ಮಕ್ಳ ಕತೆ ನಾವು ಕಣ್ಣು ಮುಂದೆ ನಡೀತಿದ್ರು, ಏನು ಮಾಡೋಕೆ ಏನು ಸತ್ರು ಸಾಯಿಲಿ ಅನ್ನೋ ಒಂದು ಧೈರ್ಯಕ್ಕೆ ಬಂದು ಆಗ ಇದೇ ನೆಲ್ಲೂರು ದೇವಸ್ಥಾನ ಮುಂದೆ ಆ ಪೊಲೀಸ್ನವ್ರನ್ನ ಎಳೆದಾಗ ಕಟ್ಟಿ ಹಗ್ಗ ಕಟ್ಟಿ ಸಿಕ್ಕಾಬಡೆ ತಿಳಿಸಿ ಕೊನೆ ಮೇಲಧಿಕಾರಿಗಳನ್ನೆಲ್ಲ ಕರೆಸ್ತಾರೆ, ಬರಮಾಡಿ ಇವ್ರ ಮೇಲೆ ತನಿಖೆ ಆಗಬೇಕು, ಸೂಕ್ತ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಆ ಹುಡುಗಿನ ಆಗ ಅವಳನ್ನ ಆಸ್ಪತ್ರೆಗೆ ಕಳಿಸಿ ಏನಿದೆ ಏನು ಅತ್ಯಾಚಾರ ಆಗಿರೋದಕ್ಕ ಚೆಕಪ್ಗೆಲ್ಲ ಕಳಿಸಿ ಅದನ್ನೆಲ್ಲ ರುಜುವಾತಾಯ್ತದೆ. ಇವನ್ನ ಆಗ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಮುಂದೆ ಏನಾಯ್ತು ಅಥವಾ ಬೇರೆ ಕಡೆ ಏನಾಯ್ತು ಅಂತಂದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವನ್ನ ಅರೆಸ್ಟ್ ಮಾಡಿ FIR ಹಾಕಿ ಕಳಿಸ್ತಾರೆ. ಮೆಡಿಕಲ್ ಆಯ್ತು, ಮೆಡಿಕಲ್ ಬಿಡ್ಲಿಲ್ಲ, ಮೆಡಿಕಲ್ ಮಾಡಬೇಕು, ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಅಷ್ಟೊಂದು ಸರಿತೆ ಹೊರತು ಮತ್ತೆ ಏನು ಮುಂದುವರಿಸಲಿಲ್ಲ ಇಲಾಖೆ. ಅವನ ಮೇಲೆ ಕ್ರಮ ತಗೊಂಡಿರೋದು ಮೇಲ್ನೋಟಕ್ಕೆ ಆ ದಿನಕ್ಕ ಅವ್ನು ಬಿಡಿಸ್ಕೊಳಕ್ ಏನ್ ಮಾಡಿದ್ರು ಅಷ್ಟು ಪ್ರಯತ್ನ ಮಾಡಿದ್ರು ಅಷ್ಟೇ, ಮತ್ತೆ ಅದನ್ನ ಮುಂದುವರಿಲಿಲ್ಲ. ವೀರಪ್ಪನವ ಕಾಡಲ್ಲೆಲ್ಲ ಮರೆಯಾಗಿದ್ದ, ಸಾಮಾನ್ಯ ಜನಕ್ಕೆ ತೊಂದರೆ ಕೊಡ್ತಿರ್ಲಿಲ್ಲ. ಈ ಉಪ್ಟಾಲ ಕೊಡ್ತಿದಾರಲ್ಲ ಇವ್ರು ವೀರಪ್ಪಲ್ಲ, ಇವರೇ ವೀರಪ್ಪನೀರು. ಅವ ಇಂಥ ಹೀನ ಕೃತ್ಯಗಳೆಲ್ಲ ಮಾಡ್ತಿರ್ಲಿಲ್ಲ. ಅವ ಒಂದೇನೋ ಕೆಟ್ಟ ಕೆಲಸ, ಏನೋ ಸರ್ಕಾರಕ್ಕೆ ವಿರುದ್ಧವಾಗ ಆನೆನ ಹೊಡೆದಿರ್ಬೋದು, ದಂತ ಸಾಗಿಸಿರ್ಬೋದು, ಗಂಧ ಕಳಸಾಗಣಿಕೆ ಮಾಡಬಹುದು, ಜೊತೆಗೆ ಇಲಾಖೆಯ ಮೇಲೆ ಇವ್ರಿಗೂ ಅವ್ರಿಗೆ ಕ್ಲಾಸ್ ಆಗಿ ಮಾಡಿರ್ಬೋದು. ಅದು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋಷ್ಟು ಮಟ್ಟಕ್ಕೆ ಕೀಳ್ತನಕ್ಕೆ ಹೋಗ್ಲಿಲ್ಲ. ಒಬ್ಬ ಕಾನೂನು ತಿಳುವಳಿಕೆ ಇರೋ ರಕ್ಷಣೆಗೆ, ಜನಗಳ ರಕ್ಷಣೆಗೆ ಬಂದಿರೋರು ಈ ತರ ಮಾಡ್ತಾರೆ ಅಂದ್ರೆ ಈ ವೀರಪ್ಪನೇ ಒಳ್ಳೆಯವನು. ಇವ್ರು ಅದಕ್ಕಿಂತ ಕೆಟ್ಟ ಜನ ಅಂತ ಯಾಕೆ ಇವ್ರನ್ನ ಯಾಕೆ ಆ ಮಟ್ಟಕ್ಕೆ ಮಾಡಬಾರ್ದು? STF ಇಂದ ಸಾಮಾನ್ಯ ಜನ ನಾವಿಲ್ಲಿ ರೈತರು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಒಂದಷ್ಟು ಆಡು ಕುರಿಗಳನ್ನ ಇಟ್ಕೊಂಡಿದ್ದೆ, ಕಾಡಲ್ಲಿ ಮೇಯಿಸ್ತಿದ್ರೆ ಆ ಕೋಳಿ ಕುರಿಗಳನ್ನ ಸಾಕು. ನಮ್ಮ ಉಪಕಸಬು ರೈತರಿಗೆ ಕೋಳಿ ಸಾಕಾಣಿಕೆ, ಆಡು ಕುರಿ ಮೇಕೆಗಳು ಸಾಕೊಂಡು ಅದ್ರಲ್ಲಿ ಉಪಕಸಬು ಬಾಳ್ತಾ ಇದೀವಿ. ನಮ್ಮ ಜೀವನ ದೊಡ್ಡದು ಅಂದ್ಬಿಟ್ಟಿದೆ. ಆ ಬಂದಂತ ಪೊಲೀಸ್ ಇಲಾಖೆಯವರು ನಮ್ಮ ಹಳ್ಳಿ ಜನರ ಹತ್ರ ಯಾವ ಕೋಳಿ ಇದ್ರು ಕೋಳಿ ತಗೋ